ನೀವು ಓವರ್ ವೆಯ್ಟ್ ಇದ್ದೀರಾ, ತುಂಬ ಸ್ಟ್ರೆಸ್ಫುಲ್ ಆಗಿದ್ದೀರಾ, 65 ವರ್ಷದ ಮೇಲ್ಪಟ್ಟವ್ರು ಇದ್ದೀರಾ, ಅಥವಾ ಸ್ಮೋಕ್ ಮಾಡ್ತೀರಾ, ನಿಮಗೆ ಹೈ ಸಾಲ್ಟ್ ಫುಡ್ ತಿನ್ನೋ ಹ್ಯಾಬಿಟ್ ಇದೆಯಾ, ಎಕ್ಸಸೈಸ್ ಸರಿಯಾಗಿ ಮಾಡಲ್ವಾ, ಸರಿಯಾಗಿ ನಿದ್ದೆ ಆಗ್ತಾ ಇಲ್ವಾ, ನಿಮ್ಗೆಲ್ಲರಿಗೂ ಹೈಪರ್ ಟೆನ್ಷನ್ ಹೈ ಬಿ ಪಿ ಬರುವಂತಹ ಒಂದು ರಿಸ್ಕ್ ಫ್ಯಾಕ್ಟರ್ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ SD. ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ಮೇ 17 ವಿಶ್ವ ಹೈಪರ್ ಟೆನ್ಷನ್ ದಿನ, ವಿಶ್ವ ಹೈ ಬಿ ಪಿ ದಿನ ಅಥವಾ ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಏನು ಈ ಒಂದು ದಿನದ ಪ್ರಾಮುಖ್ಯತೆ, ಯಾರು ಇದನ್ನು ಆರ್ಗನೈಸ್ ಮಾಡ್ತಾರೆ, ಏನು ಇದರಿಂದ ನಾವು ಕಲ್ತ್ಕೋಬೇಕಾಗಿರೋದು, ಯಾವುದರ ಬಗ್ಗೆ ಇದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಒಂದು ವಿಚಾರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಡೆವರೆಗೂ ನೋಡಿ. ಸೊ ವರ್ಲ್ಡ್ ಹೈಪರ್ ಟೆನ್ಷನ್ ಲೀಗ್ ಅಂತ ಒಂದಿದೆ. ಸುಮಾರು ಒಂದು 85 ವಿಶ್ವದಾದ್ಯಂತ 85 ಹಲವಾರು ಸಂಘ ಸಂಸ್ಥೆಗಳ ಒಂದು ಒಕ್ಕೂಟ ವರ್ಲ್ಡ್ ಹೈಪರ್ ಟೆನ್ಷನ್ ಲೀಗ್ ಅಂತ ಹೇಳಿ, ಈ ಒಂದು ಲೀಗ್ನ ಒಂದು ಅಡಿಯಲ್ಲಿ ವಿಶ್ವದಾದ್ಯಂತ ಮೇ 17ನೇ ತಾರೀಕು ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷದ ಥೀಮ್ ಒಂದಿದೆ. ಆ ಥೀಮ್ ಏನಪ್ಪಾ ಅಂತಂದ್ರೆ ಮೆಷರ್ ಯುವರ್ ಬ್ಲಡ್ ಪ್ರೆಷರ್ ಅಕ್ಯುರೇಟ್ಲಿ, ಕಂಟ್ರೋಲ್ ಇಟ್ ಅಂಡ್ ಲಿವ್ ಲಾಂಗರ್ ಅಂತ. ಅಂದ್ರೆ ನಿಮ್ಮ ಬಿ ಪಿಯನ್ನ ಸರಿಯಾಗಿ ಅಕ್ಯುರೇಟ್ ಆಗಿ ಮೆಷರ್ ಮಾಡಿಸ್ಕೊಳ್ಳಿ, ಮತ್ತೆ ಅದನ್ನ ಕಂಟ್ರೋಲಿಗೆ ತಗೊಂಬನ್ನಿ, ಮತ್ತೆ ಲಾಂಗ್ ಲೈಫ್ನ ಲೀಡ್ ಮಾಡಿ ಅಂತ. ಫಸ್ಟ್ ಆಫ್ ಆಲ್ ಇದು ಏನು ಹೈಪರ್ ಟೆನ್ಷನ್ ಅಂತಂದ್ರೆ, ಬಿ ಪಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಬ್ಲಡ್ ಪ್ರೆಷರ್ ಅನ್ನೋಂಥದ್ದು ನಮ್ಮ ಹಾರ್ಟ್ ಪಂಪ್ ಮಾಡಿದಂಥ ಬ್ಲಡ್ ನಮ್ಮ ರಕ್ತನಾಳಗಳಲ್ಲಿ ಹರಿಬೇಕಾದ್ರೆ ಯಾವ ಪ್ರೆಷರ್ನಲ್ಲಿ ಹರಿಯುತ್ತೆ ಅನ್ನೋಂಥದ್ದು ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಇದರಲ್ಲಿ 2 ನಂಬರಲ್ಲಿ ನಾವು ಬಿ ಪಿನ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾರ್ಮಲ್ ಬಿ ಪಿ 120/80 ಅಂತ ಕರೀತಾರೆ. ಏನಿದು 120, ಏನಿದು 80 ಅಂತಂದ್ರೆ, ನಮ್ಮ ಹಾರ್ಟು ಪಂಪ್ ಮಾಡ್ಬೇಕಾದ್ರೆ ಸ್ಕ್ವೀಸ್ ಆಗುತ್ತಲ್ಲ, ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಹಾರ್ಟ್ ಇಸಿಕ್ದಾಗ ಬರ್ತಕ್ಕಂಥ ಪ್ರೆಷರ್ ಎಷ್ಟಿದೆ ಅದನ್ನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ರಿಲ್ಯಾಕ್ಸ್ ಆದಾಗ ಅವಾಗಲೂ ಕೂಡ ಒಂದು ಪ್ರೆಷರ್ ಇರುತ್ತೆ, ಅದಕ್ಕೆ ಡಯಾಸ್ಟೋಲಿಕ್ ಪ್ರೆಷರ್ ಅಂತ ಕರಿತೀವಿ. ಸೊ ಸಿಸ್ಟೋಲಿಕ್ ಅಂದ್ರೆ ಹಾರ್ಟ್ ಪಂಪ್ ಆದಾಗಿರೋಂಥದ್ದು, ಡಯಾಸ್ಟೋಲಿಕ್ ಅಂತಂದ್ರೆ ಹಾರ್ಟ್ ರಿಲ್ಯಾಕ್ಸ್ ಆದಾಗ ಇರ್ತಕ್ಕಂಥ ಪ್ರೆಷರ್ ಎಷ್ಟು ಅಂತ. ನಾರ್ಮಲಿ ಇದನ್ನ 120/80 ಅಂತ ಕರಿತೀವಿ. ಯಾವುದೇ ರಿಸ್ಕ್ ಫ್ಯಾಕ್ಟರ್ಸ್ ಇಲ್ಲ ಅಂತಂದ್ರೆ 140/90 ರೇಂಜ್ ಅಲ್ಲಿ ನಾವು ಹೇಳ್ತೀವಿ. ವೇರಿಯೇಷನ್ ಆಗ್ತಾ ಇರಬಹುದು. ಅದಕ್ಕಿಂತ ಜಾಸ್ತಿ ಇದ್ರೆ 140/90 ಜಾಸ್ತಿ ಇದ್ರೆ ಅದನ್ನ ಹೈಪರ್ ಟೆನ್ಷನ್ ಅಂತ ಕರೀತಾರೆ. ಯಾವ್ದಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ರು, ಡಯಾಬಿಟಿಸ್ ಇದ್ರು ಅಥವಾ ಕಾರ್ಡಿಯಾಕ್ ರಿಲೇಟೆಡ್ ಹಾರ್ಟ್ ಪ್ರಾಬ್ಲಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಾದ್ರು ಇತ್ತು ಅಂದ್ರೆ ಅಂತವ್ರಿಗೆ 130/90 ಇಸ್ ದ ಕಟ್ ಆಫ್ ಮಾರ್ಕ್. ಸೊ ಅದಕ್ಕಿಂತ ಜಾಸ್ತಿ ಇರತಕ್ಕಂತ ಒಂದು ಬಿ ಪಿ ಅನ್ನ ಅಥವಾ ಬ್ಲಡ್ ಪ್ರೆಷರ್ ಅನ್ನ ಹೈಪರ್ ಟೆನ್ಸಿವ್ಸ್ ಅಂತ ಕರಿತೀವಿ. ಏನಿದು ರಿಸ್ಕ್ ಫ್ಯಾಕ್ಟರ್ಸ್? ನಾನು ಆಗ್ಲೇ ಹೇಳ್ದಂಗೆ ಏಜ್ ಫ್ಯಾಕ್ಟರು, ವಯಸ್ಸಾದಂತೆ, ಮತ್ತೆ ಸ್ಮೋಕ್ ಮಾಡೋವಂಥದ್ದು, ಸ್ಟ್ರೆಸ್ಫುಲ್ ಲೈಫನ್ನ ಲೀಡ್ ಮಾಡೋವಂಥದ್ದು, ಸರಿಯಾಗಿ ನಿದ್ದೆ ಮಾಡದೇ ಇರೋವಂಥದ್ದು, ಹೈ ಸಾಲ್ಟ್ ಡಯಟ್ ಅಂದ್ರೆ ಸಾಲ್ಟ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ತಿಂತಕ್ಕಂಥದ್ದು, ಮತ್ತೆ ಎಕ್ಸಸೈಸ್ನ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು, ಮತ್ತೆ ಆಲ್ಕೋಹಾಲ್ ಅಥವಾ ಕಾಫಿಯನ್ನು ಜಾಸ್ತಿ ಸೇವನೆ ಮಾಡ್ತಕ್ಕಂಥದ್ದು, ಸೊ ಹೈ ಫ್ಯಾಟಿ ಡಯಟ್ ನ ತಿಂತಕ್ಕಂಥದ್ದು. ಈ ತರದ ಎಲ್ಲ ಫ್ಯಾಕ್ಟರ್ಸ್, ರಿಸ್ಕ್ ಫ್ಯಾಕ್ಟರ್ಸ್ ಅಲ್ಲಿ ನಮಗೆ ಬಿ ಪಿ ಬರೋ ಸಾಧ್ಯತೆ ಇರುತ್ತೆ. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರೋಂಥವ್ರಿಗೆ ಬಿ ಪಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಏನಿದು, ಯಾಕೆ ಬಿ ಪಿ ಜಾಸ್ತಿ ಆಗುತ್ತೆ, ಏಜ್ ಜಾಸ್ತಿ ಆದಾಗ ಯಾಕೆ, ಹೈ ಫ್ಯಾಟಿ ಡಯಟ್ ತಿಂದಾಗ ಯಾಕೆ ಅಂತಂದ್ರೆ, ನಮ್ಮ ರಕ್ತನಾಳಗಳ ಒಳಗಡೆ ಕೊಲೆಸ್ಟ್ರಾಲ್ ನ ಒಂದು ಅಂಶ ಟ್ಯೂನಿಕಾ ಇಂಟಿಮಾ ಅಂತ ಕರಿತೀವಿ. ಆ ಒಳಗಿನ ಲೇಯರ್ ಅಲ್ಲಿ ಫ್ಯಾಟ್ ಅಥವಾ ಲಿಪಿಡ್ ಕೊಲೆಸ್ಟ್ರಾಲ್ ಕಟ್ಕೊಂಡ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಒಂದು ಕಾರಣ ಅದು. 2ನೇ ಕಾರಣ, ಅದರ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಸ್ಮೋಕ್ ಮಾಡೋದ್ರಿಂದ, ಟೊಬ್ಯಾಕೋವಿನ ಸೈಡ್ ಎಫೆಕ್ಟ್ ಇಂದ ಆ ರಕ್ತನಾಳಗಳ ಎಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಅವಾಗ ಕೂಡ ಹಾರ್ಟ್ ಜಾಸ್ತಿ ಪ್ರೆಷರ್ ಹಾಕಿ ಪಂಪ್ ಮಾಡ್ಬೇಕಾಗತ್ತೆ. ಅದು ಕೂಡ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಫಾರ್ ಇದು. ಹೈ ಸಾಲ್ಟ್ ಡಯಟ್ ತಗೊಳ್ಳೋದ್ರಿಂದ, ಸಾಲ್ಟಿ ಫುಡ್ ಅಂದ್ರೆ ನಾವು ತಿಂತಕ್ಕಂಥ ಸ್ನ್ಯಾಕ್ಸ್ ಇರ್ಬೋದು, ಚಿಪ್ಸು, ಕುರ್ಕುರೆ, ಮತ್ತೆ ಸೋಯಾ ಸಾಸು, ಮತ್ತೆ ಟೊಮೊಟೊ ಸಾಸು, ಈ ಥರದ್ದೆಲ್ಲ ಸ್ಪೈಸಿ ಫುಡ್ ಜಾಸ್ತಿ ಉಪಯೋಗಿಸ್ಬೇಕಾದ್ರೆ ಸಾಲ್ಟನ್ನು ಜಾಸ್ತಿ ತಿಂತೀವಿ. ನಮಗೆ ಬೇಕಾಗಿರ್ತಕ್ಕಂಥ ಊಟದಲ್ಲಿ ಬೇಕಾಗಿರ್ತಕ್ಕಂಥ ಸಾಲ್ಟಿಗಿಂತ ನಾವು ಅತಿಯಾಗಿ ಎಕ್ಸ್ಟ್ರಾ ಫುಡ್ಗಳ ಮೂಲಕ ಸಾಲ್ಟ್ ನಮ್ಮ ದೇಹಕ್ಕೆ ಹೋಗುತ್ತೆ. ಉಪ್ಪು ತಿಂದವನು ನೀರು ಕುಡಿಬೇಕು ಅಂತ ಕೇಳಿದ್ದೀರಾ? ಆ ಉಪ್ಪು ತಿಂದಾಗ ನೀರಿನಂಶ ನಮ್ಮ ದೇಹದಲ್ಲಿ ಕಲೆಕ್ಟ್ ಆಗಿ ಅದು ಕೂಡ ಬ್ಲಡ್ ವಾಲ್ಯೂಮ್ನ ಜಾಸ್ತಿ ಮಾಡಿ ಹೈಪರ್ ಟೆನ್ಷನ್ಗೆ ಒಂದು ದಾರಿ ಮಾಡಿಕೊಡುತ್ತೆ. ಸೊ ಹೀಗೆ ಹಲವಾರು ಕಾರಣಗಳಿಂದ ನಮಗೆ ಬಿ ಪಿ ಬರಬಹುದು.
ಸೊ ನಾವು ಮಾಡ್ಬೇಕಾಗಿರ್ತಕ್ಕಂಥದ್ದೇನು, ಈ ಒಂದು ದಿನದ ಪ್ರಾಮುಖ್ಯತೆ ಏನು ನಾವು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೋಬೇಕು ಒಂದು ಬಿ ಪಿನ ಹ್ಯಾಂಡಲ್ ಮಾಡ್ಬೇಕಾರೆ. ಯಾಕೆ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಈ ಅತಿ ಹೆಚ್ಚು ಬಿ ಪಿ ಆದಾಗ ತೊಂದರೆಗಳು ಏನೇನಾಗುತ್ತೆ ಅಂತಂದ್ರೆ, ಇದು ಎಲ್ಲ ಅಂಗಾಂಗಗಳ ಮೇಲೆ ತೊಂದರೆ ಮಾಡುತ್ತೆ. ತಲೆಯಲ್ಲಿರ್ತಕ್ಕಂಥ ರಕ್ತನಾಳಗಳು, ತೆಳುವಾದ ರಕ್ತನಾಳಗಳು ಹೈ ಬಿ ಪಿಯಿಂದ ಏನಾದ್ರು ಒಡೆದೋದ್ರೆ ಅದನ್ನ ಹೈಪರ್ಟೆನ್ಸಿವ್ ಬ್ಲೀಡ್ ಅಂತ ಕರಿತೀವಿ. ಸೊ ಆ ಥರ ಹೊಡೆದಾಗ ತಲೆನಲ್ಲಿ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೆ ಈ ಹೈಪರ್ ಟೆನ್ಷನ್ ಜಾಸ್ತಿ ಆದಾಗ, ಬಿ ಪಿ ಜಾಸ್ತಿ ಆದಾಗ ಹೆಚ್ಚಿಗಿನ ಪ್ರೆಷರ್ ಮೇಲೆ ಹಾರ್ಟ್ ಪಂಪ್ ಮಾಡ್ಬೇಕಂತ ಪರಿಸ್ಥಿತಿ ಬಂದಾಗ ಹಾರ್ಟ್ ಕೂಡ ಪಂಪ್ ಮಾಡಿ 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 ವೀಕ್ ಆಗುತ್ತೆ. ಇದನ್ನ ಹೈಪರ್ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಸೊ ಇದು ಕಿಡ್ನಿ ಮೇಲೆ ಕೂಡ ತೊಂದರೆ ಆಗುತ್ತೆ. ಬಿ ಪಿ ಅತಿ ಆದಾಗ ಕಿಡ್ನಿ ಮೇಲೆ ಕೂಡ ತೊಂದರೆ ಮಾಡುತ್ತೆ. ಮತ್ತೆ ರೆಟಿನಾಪತಿ, ಹೈಪರ್ಟೆನ್ಸಿವ್ ರೆಟಿನೋಪತಿ, ಅದನ್ನ ಕಿಡ್ನಿ ಮೇಲೆ ಆಗೋದನ್ನ ನೆಫ್ರೋಪತಿ ಅಂತೀವಿ. ಈ ನಮ್ಮ ಕಣ್ಣಿನ ಮೇಲೆ ಆಗ್ತಕ್ಕಂಥದ್ದನ್ನ ರೆಟಿನೋಪತಿ ಅಂತ ಕರಿತೀವಿ. ಹೀಗೆ ಹಲವಾರು ಅಂಗಾಂಗಗಳ ಮೇಲೆ ನಮಗೆ ಬಿ ಪಿ ಜಾಸ್ತಿ ಆಗೋದ್ರಿಂದ ತೊಂದರೆ ಆಗುತ್ತೆ, ಅನುಭವಿಸ್ಬೇಕಾಗತ್ತೆ ತೊಂದರೆನ. ಇದು ಒಂದು ಪ್ರಿವೆಂಟಬಲ್ ಕಾಸ್ ಆಫ್ ಡೆತ್. ಇದು ನಾನ್ ಕಮ್ಯುನಿಕಬಲ್ ಡಿಸೀಸ್, ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ. ಆದರೆ ಇದು ಒಂಥರ ಸುಮಾರು ಬಿಲಿಯನ್ ಗಟ್ಟಲೆ, ಲಕ್ಷಾಂತರ ಕೋಟ್ಯಾಂತರ ಜನ ಈ ಒಂದು ಹೈಪರ್ ಟೆನ್ಷನ್ ಇಂದ ಬಳಲ್ತಾ ಇದ್ದಾರೆ. ನಮ್ಮ ಈಗಿನ ಸ್ಟ್ರೆಸ್ಫುಲ್ ಲೈಫ್ ಇರ್ಬೋದು, ಅಥವಾ ಹ್ಯಾಬಿಟ್ಸ್ ಇರ್ಬೋದು, ಅಥವಾ ನಮ್ಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲದೆ ಇರೋದಿರ್ಬೋದು. ಇವೆಲ್ಲ ಕಾರಣಗಳಿಂದ ಏನಾಗುತ್ತೆ, ಹೈಪರ್ ಟೆನ್ಷನ್ ಇಂದ ಬಳಲ್ತಾ ಇರ್ತಾರೆ. ಆದ್ರೆ ದುಸ್ಥಿತಿ ಏನಪ್ಪಾ ಅಂತಂದ್ರೆ, ಅರ್ಧಕ್ಕರ್ಧ ಜನಕ್ಕೆ ದೇ ಡೋಂಟ್ ನೋ ದಟ್ ದೇ ಹ್ಯಾವ್ ಎ ಡಿಸೀಸ್. ಅವ್ರಿಗೆ ಅರಿವೇ ಇಲ್ಲ ಆ ಒಂದು ಕಾಯಿಲೆ ಇದೆ ಅನ್ನೋದು. ಸೊ ಹೇಗೆ ಗೊತ್ತಾಗುತ್ತೆ? ಕೆಲವ್ರಿಗೆ ಅದೊಂದು ಮಿಸ್ಕನ್ಸೆಪ್ಷನ್ ತಲೆನಲ್ಲಿ ಏನಿದೆ ಅಂತಂದ್ರೆ, ನನಗೆ ಬಿ ಪಿ ಇದ್ರೆ ಗೊತ್ತಾಗ್ಬಿಡುತ್ತೆ, ನನಗೆ ತಲೆ ಸುತ್ತ ಬಂದ್ಬಿಡುತ್ತೆ, ಅವಾಗ ಗೊತ್ತಾಗುತ್ತೆ. ನೀವು ತಲೆ ಸುತ್ತ ಬರೋವರೆಗೂ ಬಿ ಪಿನ ಚೆಕ್ ಮಾಡಿಸ್ಕೊಳ್ದೇ ಇದ್ದೀರಾ ಅಂತಂದ್ರೆ ತುಂಬಾ ಲೇಟಾಗಿ ಡಿಟೆಕ್ಟ್ ಮಾಡ್ಕೋತಾ ಇದ್ದೀರಾ ಅಂತ. ಬಿ ಪಿನ ಚೆಕ್ ಮಾಡಿಸ್ಕೊಂಡ್ರೆ ಮಾತ್ರ ಗೊತ್ತಾಗೋದು. ಅದು ಹಾಗೆ ಗೊತ್ತಾಗೋದಕ್ಕೆ ತುಂಬಾ ಸಮಯ ಬೇಕು, ಅಷ್ಟೊತ್ತಿಗೆ ಕಾಲ ಮಿಂಚೋಗಿರುತ್ತೆ. ಸೊ ಬಿ ಪಿಯನ್ನು ಅಕ್ಯುರೇಟ್ ಆಗಿ ಮೆಷರ್ ಮಾಡಿಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗೆಲ್ಲ ಆಟೋಮ್ಯಾಟಿಕ್ ಆಗಿ ಬಿ ಪಿ ಚೆಕ್ ಮಾಡೋಂಥ ಮಿಷಿನ್ಗಳು ಬಂದಿದೆ. ಒಳ್ಳೆ ಕ್ಯಾಲಿಬ್ರೇಷನ್ ಇರ್ತಕ್ಕಂಥ ಒಂದು ಮಿಷಿನ್ ಅನ್ನ ಹಾಕಿ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡೋದ್ರ ಮೂಲಕನೇ ನಾವು ಬಿ ಪಿ ಚೆಕ್ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಆ ಮಿಷಿನ್ ಇಲ್ಲದೆ ಇರೋಂಥವ್ರು ವೈದ್ಯರಲ್ಲಿ ಹೋಗಿ ತಮ್ಮ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡಿಸ್ಕೋಬೇಕು. ಎಸ್ಪೆಷಲಿ ಏಜ್ ಫ್ಯಾಕ್ಟರ್ ಇರೋಂಥವ್ರು, ಓವರ್ ವೆಯ್ಟ್ ಇರ್ತಕ್ಕಂಥವ್ರು, ಫುಡ್ ಹ್ಯಾಬಿಟ್ಸ್ ಬಗ್ಗೆ, ಸ್ಮೋಕಿಂಗು, ಆಲ್ಕೋಹಾಲು, ಕಾಫಿ ಜಾಸ್ತಿ ಕುಡಿತಾ ಇರ್ತಕ್ಕಂಥವ್ರು, ಸ್ಟ್ರೆಸ್ಫುಲ್ ಜಾಬಲ್ಲಿ ಇರ್ತಕ್ಕಂಥವ್ರು, ಇಂಥವರೆಲ್ಲ ಒಂದು ಸಲ ತಮ್ಮ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡಿಸ್ಕೋಬೇಕಾಗುತ್ತೆ. ಅಕಸ್ಮಾತ್ ಏನಾದ್ರು ಜಾಸ್ತಿ ಇದ್ರೆ ಅದನ್ನ ಆದಷ್ಟು ಬೇಗ ಕಂಟ್ರೋಲ್ ಮಾಡ್ಕೊಂಡ್ರೆ ಸರಿ, ಅವರು ದೀರ್ಘಕಾಲವಾಗಿ ಆರೋಗ್ಯವಾಗಿ ಬದುಕಬಹುದು. ಇದು ಜನಗಳಲ್ಲಿ ಇನ್ನೊಂದು ತಪ್ಪು ಪರಿಕಲ್ಪನೆ ಏನಿದೆ ಅಂತಂದ್ರೆ, ಯಾಕೆ ಅರ್ಧಕ್ಕರ್ಧ ಜನ ಬಿ ಪಿ ಚೆಕ್ ಮಾಡಿಸ್ಕೊಳ್ಳಲ್ಲ ಅಂದ್ರೆ, ಎಲ್ಲಿ ನನಗೆ ಬಿ ಪಿ ಇದೆ ಅಂತ ಗೊತ್ತಾಗ್ಬಿಟ್ರೆ ನಮ್ಗೆ ಮಾತ್ರೆ ಕೊಟ್ಬಿಡ್ತಾರೋ, ಲೈಫ್ ಲಾಂಗ್ ನಾವು ಮಾತ್ರೆ ತಗೋಬೇಕಾಗುತ್ತೋ ಅನ್ನೋ ಒಂದು ಭಯದಲ್ಲಿ ಮಾತ್ರೆ ತಗೊಳ್ಳೋದಕ್ಕೆ ಹೋಗೋದಿಲ್ಲ, ಬಿ ಪಿ ಚೆಕ್ ಮಾಡಿಸ್ಕೊಳಕ್ ಹೋಗೋದಿಲ್ಲ. ಇದು ಹೇಗಾಗತ್ತೆ ಅಂತಂದ್ರೆ, ರೋಡ್ ಅನ್ನ ಕ್ರಾಸ್ ಮಾಡ್ಬೇಕಾದ್ರೆ ಆ ವೆಹಿಕಲ್ ಬರ್ತಾ ಇದೆಯೇನೋ ಅನ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಕ್ರಾಸ್ ಮಾಡ್ತೀವ, ನೋಡ್ಬಿಡ್ತಾನೆ ಕ್ರಾಸ್ ಮಾಡ್ತೀವಿ. ಹಾಗೆ ಬಿ ಪಿನ ಚೆಕ್ ಮಾಡಿಸ್ಕೊಂಡ್ರೆ ತಾನೇ ಗೊತ್ತಾಗುತ್ತೆ ಅದ್ರ ಬಗ್ಗೆ ನಮ್ಗೆ ಇದೆ ಅಥವಾ ಇಲ್ಲ ಅಂತ. ನಾವು ಭಯದಿಂದ ಸುಮ್ಮನೆ ಇದ್ರೆ ಆ ಕಾಯಿಲೆ ನಮ್ಮನ್ನು ಬಿಡುತ್ತಾ? ಬಿಡೋದಿಲ್ಲ. ಅಟ್ಲೀಸ್ಟ್ ಬೇಗ ತಿಳ್ಕೊಂಡ್ರೆ, ನಾನು ಯಾವಾಗಲೂ ಒಂದು ಸಿಮ್ಯುಲೇಷನ್ ಹೇಳ್ತಾ ಇರ್ತೀನಿ, ಇದು ಒಂಥರ ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಒಂಥರ ಬೆಂಕಿ ಇದ್ದಂಗೆ. ಎಷ್ಟು ಬೇಗ ನಾವು ಅದನ್ನ ಐಡೆಂಟಿಫೈ ಮಾಡ್ಕೋತೀವಿ ಅಷ್ಟು ಒಂದು ಡ್ಯಾಮೇಜ್ ಅನ್ನ ಅವಾಯ್ಡ್ ಮಾಡ್ಬೋದು. ನಾವು ಅರಿವಿಲ್ಲದಂತೆ, ನಮಗೆ ಗೊತ್ತಿಲ್ಲದಂಗೆ ನಾವು ಕಣ್ಮುಚ್ಕೊಂಡು ಸುಮ್ಮನೆ ಇದ್ರೆ ಜಾಸ್ತಿ ಸುಟ್ಟಾಕಿರುತ್ತೆ. ಆ ಸುಟ್ಟಾಕಿರೋದನ್ನ ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಲೈಫ್ ಲಾಂಗ್ ಮಾತ್ರ ತಗೋಬೇಕೋ ಬಿಡಬೇಕೋ, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕೋ ಮುಂದಿನ ವಿಚಾರ. ಆದ್ರೆ ತಾವು ಮೊದಲು ಹೋಗಿ ಒಂದು ಬಿ ಪಿನ ಚೆಕ್ ಮಾಡಿಸ್ಕೊಂಡು, ಅತಿಯಾದ ಬಿ ಪಿ ಇದ್ರೆ ಬರೀ ನಾವು ಮಾತ್ರೆಯಿಂದನೇ ಕಂಟ್ರೋಲ್ ಮಾಡ್ತೀವಿ ಅಂತ ಅಲ್ಲ, ನಮ್ಮ ಲೈಫ್ ಸ್ಟೈಲ್ನು ಕೂಡ ಬದಲಾವಣೆ ಮಾಡ್ಕೋಬೇಕಾಗತ್ತೆ, ನಮ್ಮ ಫುಡ್ ಹ್ಯಾಬಿಟ್ಸ್ನು ಕೂಡ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ನಾವು ಹಲವಾರು ಅದರ್ ಮೆಥಡ್ಸ್, ಏನು ವಾಕಿಂಗು, ಮತ್ತೆ ಮೆಡಿಟೇಷನ್ನು, ಮತ್ತೆ ಡಯಟ್ರಿ ಮಾಡಿಫಿಕೇಶನ್ನು, ಇದೆಲ್ಲದನ್ನು ಮಾಡೋದ್ರ ಮೂಲಕನೂ ಕೂಡ ನಾವು ಬಿ ಪಿನ ಕಂಟ್ರೋಲ್ ಮಾಡ್ಕೋಬಹುದು. ಕೇವಲ ಬಿ ಪಿಗೆ ಮಾತ್ರೆ ಒಂದೇ ತಗೋಬೇಕು ಅಂತಲ್ಲ. ಆದರೆ ಇವೆಲ್ಲ ಮೆಥಡ್ ಅಲ್ಲೂ ಕೂಡ ನಮಗೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದ್ರೆ ಮಾತ್ರೆ ತಗೊಳ್ಳೋದು ಕೂಡ ಅವಶ್ಯಕತೆ ಇರುತ್ತೆ. ಅದನ್ನ ವೈದ್ಯರಲ್ಲಿ ಹೋಗಿ ಅವರ ದೇಹದ ಅನುಗುಣಕ್ಕೆ, ಅವರ ಕಾಯಿಲೆ ಅನುಗುಣಕ್ಕೆ ತಕ್ಕನಾಗಿ ಮಾತ್ರೆ ಕೂಡ ತಗೋಬೇಕಾಗತ್ತೆ. ಸೊ ಹಾಗಾಗಿ ಈ ಒಂದು ಹೈಪರ್ ಟೆನ್ಷನ್ ಅನ್ನೋಂಥದ್ದು ನಮಗೆ ಗೊತ್ತಿಲ್ಲದೆ ಬರುವಂತಹ ಒಂದು ಕಾಯಿಲೆ. ಸೊ ಹಾಗಾಗಿ ಅದನ್ನ ನಾವು ಹಾಗೆ ಗೊತ್ತಾಗ್ಬಿಡುತ್ತೆ ನಮಗೆ, ತಲೆ ಸುತ್ತ ಬಂದಾಗ ನಾವು ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡ್ತೀವಿ ಅಂತ ಒಂದು ಪರಿಕಲ್ಪನೆಯನ್ನು ಬಿಟ್ಟು, ತಮಗೆ ಆವಾಗ ಪಿರಿಯಾಡಿಕಲಿ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು. ಅದರಲ್ಲೂ ಇವತ್ತಿನ ದಿವಸ ಮೇ 17 ವರ್ಲ್ಡ್ ಹೈಪರ್ ಟೆನ್ಷನ್ ಡೇ ಅಂತ ಏನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ, ಅದರ ಮುಖ್ಯ ಉದ್ದೇಶನೇ ಈ ಒಂದು ಹೈಪರ್ ಟೆನ್ಷನ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋಂಥದ್ದು. ದಯವಿಟ್ಟು ತಮ್ಮ ವೈದ್ಯರಲ್ಲಿ ಹೋಗಿ ಅಥವಾ ಮನೆಯಲ್ಲೇ ನೀವು ಒಂದು ಬಿ ಪಿಯನ್ನು ಚೆಕ್ ಮಾಡ್ಕೊಳ್ಳಿ. ಏನಾದ್ರು ಹೆಚ್ಚಿಗೆ ಬಂತು ಅಂದ್ರೆ ವೈದ್ಯರಲ್ಲಿ ಹೋಗಿ ಸಂಪರ್ಕಿಸಿ.
ಅವರು ಕೊಡ್ತಕ್ಕಂಥ ಒಂದು ಟ್ರೀಟ್ಮೆಂಟನ್ನು ಸಲಹೆಯನ್ನು ಸ್ವೀಕರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈ ಒಂದು BP-ಯನ್ನು ಸರಿಯಾಗಿ ಮೆಷರ್ ಮಾಡಿ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಹಾಗೂ ದೀರ್ಘಕಾಲದವರೆಗೆ ಆರೋಗ್ಯದಿಂದ ಬದುಕಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಹೆಚ್ಚಿನ ಹೆಲ್ತ್ ವಿಡಿಯೋಸ್ಗಳಿಗಾಗಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಈ ಒಂದು ವಿಡಿಯೋದಿಂದ ಏನಾದರೂ ವ್ಯಾಲ್ಯೂ ಸಿಕ್ಕಿದ್ರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.